ಮಗುನ ನನ್ನಿಂದ ದೂರ ಮಾಡಬೇಕು ಅಂತ ನೀವೆಲ್ಲರೂ ಸೇರಿ ಆಡ್ತಿರೋ ನಾಟಕ ಅಂತ ನನಗೆ ಗೊತ್ತಿದೆ. ನಮ್ಮ ಮಗು ಮೇಲಿನ ದ್ವೇಷಕ್ಕೆ, ಕೋಪಕ್ಕೆ ನೀವು ಬೇಕು ಅಂತಾನೆ ಮಾಡ್ತಾ ಇದ್ದೀರಿ ಹೊರತು ಅದು ನಿಜ ಅಲ್ಲ. ನೀನು ಕೂಡ ಅರ್ಥ ಇಲ್ಲದೆ ಮಾತಾಡ್ತಿದ್ಯಲ್ಲ ದೇವಾಂಶ್. ಅಂದ್ರೆ ನಾವೇ ಎಲ್ಲ ಪ್ಲಾನ್ ಮಾಡಿ ನಮ್ ಜೀವಕ್ಕೆ ನಾವೇ ಅಪಾಯ ಮಾಡ್ಕೊಳ್ತೀವ? ಎಲ್ಲಿಂದನೋ ಹಾರ್ಕೊಂಬಂದ್ ಬಿದ್ದಿದ್ ಬಟ್ಟೆಗೂ ಅದನ್ನ ನೋಡಿ ನುಕ್ಕೊಂಬಂದಿದ್ ಗೂಳಿಗೂ ಮತ್ ನಮಗೂ ಯಾವ ಸಂಬಂಧನೂ ಇಲ್ಲ. ಸ್ವಾಮಿ, ಮುಹೂರ್ತ ಮೀರ್ತಿದೆ, ತರ್ಪಣ ಬಿಡಿ. ಇಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ತಿದೆ, ಮುಹೂರ್ತ ಮೀರ್ತಿದೆ ಅಂತಿದಿರಲ್ರಿ. ಆದ್ರೂ ನಮ್ ಜೀವನದಲ್ಲಿ ಯಾವತ್ತೋ ಕೆಟ್ಟ ಮುಹೂರ್ತ ಪ್ರವೇಶ ಮಾಡಿದೆ. ಇಲ್ನೋಡು, ನೀನ್ ಹೊಟ್ಟೆಲಿರೋ ಮಗು ರೂಪದಲ್ಲಿ. ಇದೆಲ್ಲ ಬಿಡೋಣ, ನಾನ್ ಒಂದೇ ಒಂದು ಮಾತು ಕೇಳ್ತೀನಿ, ನೀವೆಲ್ಲರೂ ಉತ್ತರ ಕೊಡಿ. ಎಚ್ಚರಿಕೆಯಿಂದ ಕೇಳಿ. ವೈದೇಹಿ ಮಗುನ ಬಿಟ್ಕೊಡ್ತಾಳೆ ಅಂತ ಮಾತು ಕೊಡ್ಬೇಕು. ಅಲ್ಲಿವರೆಗೂ ಮಾವನ್ ಕಾರ್ಯ ಮಾಡೋದಕ್ಕೆ ನಾನಂತೂ ಬಿಡೋದಿಲ್ಲ. ಇಲ್ಲ, ಮಗುನೇ ಮುಖ್ಯ ಅಂದ್ರೆ ಮಾವನ್ ಕಾರ್ಯ ಜೊತೆಗೆ ನಮ್ ಕಾರ್ಯನು ಮಾಡ್ ಮುಗಿಸಿ. ಯಾಕಂದ್ರೆ ಆಮೇಲೆ ನಡೆಯೋದು ಕೂಡ ಅದೇ. ಹೌದು, ನಮಗೂ ಕೂಡ ಪಿಂಡ ಇಟ್ಬಿಡಿ. ಸಾಕು, ಸುಮ್ಮನಿರಿ. ನೀವೆಲ್ಲರೂ ನಿಮಗಿಷ್ಟ ಬಂದಾಗ ಮಾತಾಡ್ತಾ ಇದ್ದೀರಾ. ಈಗ ನಾವು ಮಕ್ಕಳು ಕಳ್ಕೊಂಡ್ರು ದುಃಖದಲ್ಲಿರ್ಬೇಕಾದ್ರೆ ನಿಮ್ಮ ಗಲಾಟೆ ಬೇರೆ. ಏನಾದ್ರೂ ಇದ್ರೆ ಆಮೇಲೆ ಮಾತಾಡೋಣ. ಮೊದಲು ನಮ್ಮ ಮಕ್ಕಳಿಗಾಗಬೇಕಾದ ಕಾರ್ಯನ ಮಾಡೋದಿಕ್ ಬಿಡಿ. ಪುರೋಹಿತ್ರೆ, ನೀವು ಶುರು ಮಾಡಿ. ಕಂದ ದೇವಾಂಶ್, ನೀವು ಹೋಗಪ್ಪ. ನೀನು ಹೋಗು ಬಾವಾ. ಓಂ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ತನಃ. ತಂದೆ ತಾಯಿಯಾಗಿ ನಾವು ನಿನ್ನನ್ನು ಕಾಪಾಡಬೇಕು. ಆದರೆ ನಿನ್ನನ್ನು ನೀನು ಕಾಪಾಡಿಕೊಂಡು ಜನ್ಮ ಕೊಡ್ತಿರೋ ಅದೃಷ್ಟಕ್ಕೆ ನಮ್ಮನ್ನು ಕಾಪಾಡ್ತಾ ಇದೆಯಲ್ಲ ತಾಯಿ.
ವೈದೇಹಿ ಟಂಟಡಾಯ್. ಅವತ್ತು ಕೇಳಿದೆ ಅಲ್ವಾ, ಅವತ್ತು ಆಕ್ಸಿಡೆಂಟ್ ಆಗಿದ್ರಿಂದಾಗಿ ಕೊಡೋಕ್ಕಾಗಿರ್ಲಿಲ್ಲ, ಅದಕ್ಕೆ ಇವತ್ತಂದೆ. ಹೇಗಿದೆ? ತುಂಬಾ ಚೆನ್ನಾಗಿದೆ ಬಾವಾ. ನೋಡು, ಈ ನಗು, ಸಂತೋಷ ನಿನ್ನ ಮುಖದ ಮೇಲೆ ಸದಾ ಇರಬೇಕು. ಸುತ್ತಲೂ ನೀನು ಇಷ್ಟಪಡೋ ವಸ್ತುಗಳು, ನಿನಗೆ ಖುಷಿ ಕೊಡುವಂಥ ವಾತಾವರಣ ಮಾತ್ರ ಇರಬೇಕು. ಹಾಗೆ ಮನ್ಸಿಗೆ ನೋವು ಕೊಡುವಂಥದ್ದು, ಭಯ ಪಡಿಸೋಂಥ ಯಾವ ಯೋಚನೆಗಳು ಇರಬಾರ್ದು. ನಡೆದಿದ್ದೆಲ್ಲ ನಡೆದು ಹೋಯ್ತು, ಹಳೆದನ್ನೆಲ್ಲ ಮರ್ತು ಹೋಗೋಣ. ನಮ್ಮ ಭವಿಷ್ಯ ನಮಗೆ ಮುಖ್ಯ ವೈದೇಹಿ. ನಮ್ಮ ಮಗುನೇ ನಮ್ಮ ಭವಿಷ್ಯ ವೈದೇಹಿ. ಗೊತ್ತು ಬಾವಾ, ಹಾಗೆ ಅಂತ ನಾನೇನೋ ಹಳೆದೆಲ್ಲ ನೆನೆಸ್ಕೊಂಡು ಭಯ ಪಡ್ತಿದ್ದೀನಿ ಅಂತ ಅನ್ಕೋಬೇಡ. ಇವಾಗ ಭಯ ಏನೂ ಇಲ್ಲ ಬಾವಾ. ಇನ್ನೂ ಹೇಳಬೇಕು ಅಂತಂದ್ರೆ ಧೈರ್ಯವಾಗೇ ಇದ್ದೀನಿ. ಯಾಕೆ ಅಂದ್ರೆ ನಮಗೆ ಯಾವ ಅಪಾಯ ಬಂದರೂ ನಮ್ಮ ಮಗು ಮುಂಚೆನೇ ಹೇಳತ್ತೆ. ನಾವು ಅದನ್ನ ಕಾಪಾಡೋದು ಹಾಗಿರ್ಲಿ, ಅದೇ ನಮ್ಮನ್ನ ಕಾಪಾಡ್ತಾ ಇದೆ. ಈಗ ನನಗೆ ಯಾವ ಭಯನೂ ಇಲ್ಲ ಬಾವಾ. ಏನಾಯ್ತು ಬಾವಾ, ನಿಂಗಿನ್ನೂ ನಂಬಿಕೆ ಬರ್ತಿಲ್ವಾ? ಅಪ್ಪಂಗೆ ಅಪಾಯ ಇದೆ ಅಂತ ಹೇಳ್ತು, ಬಂತು ಅಲ್ವಾ? ನೀರಲ್ಲಿ ಇಳಿಯೋದು ಬೇಡ ಅಂತಾನು ಮೊದಲೇ ಹೇಳ್ತು. ಅದನ್ನ ತಪ್ಪಿಸ್ಕೊಂಡ್ವಿ ಅನ್ಕೊಂಡ್ರೆ ಗೂಳಿ ರೂಪದಲ್ಲಿ ಅಪಾಯ ಬಂತು. ಆವಾಗ್ಲೂ ಕೂಡ ನಮ್ಮ ಮಗುನೇ ಅದಕ್ಕೆ ಸೂಚನೆ ಕೊಟ್ಟಿದ್ದು ಬಾವಾ. ಇದನ್ನ ನೀನ್ ಖಂಡಿತ ನಂಬಲೇಬೇಕು. ನನ್ ಪುಟ್ಟ ಕಂದ ದೇವತೆ ತರ ನಮ್ಮನ್ನ ಕಾಪಾಡ್ತಾ ಇದ್ರು, ಅದಕ್ಕೆ ದುರಾದೃಷ್ಟ ಅಂತ ಹೆಸರಿಡ್ತಾ ಇದ್ದಾರೆ ಬಾವಾ. ಇದಕ್ಕೇನ್ ಹೇಳ್ಬೇಕು? ಕುಟುಂಬಕ್ಕೆ ಶಾಪ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತಾನು ನನ್ ಮಗುನೇ ನನಗೆ ಹೇಳ್ಕೊಡತ್ತೆ. ಇನ್ ನನಗಿನ್ಯಾವ ಭಯನೂ ಇಲ್ಲ ಬಾವಾ. ನೀನು ಹೇಳ್ತಿರೋದನ್ನ ನಂಬೋಕ್ಕಾಗಲ್ಲ ವೈದೇಹಿ. ಆದರೆ ಈ ಯೋಚನೆಗಳಿಂದ ನೀನು ಸಂತೋಷ ಮತ್ತು ಧೈರ್ಯವಾಗಿದೆಯಾ, ಅಷ್ಟು ಸಾಕು. ಅದು ನಿನಗೂ ನಮ್ಮ ಮಗುಗೂ ಒಳ್ಳೆಯದು. ನನಗೆ ಬೇಕಾಗಿದ್ದು ಇದೆ ವೈದೇಹಿ. ನೀನು ಯಾವಾಗಲೂ ಹೀಗೆ ಸಂತೋಷವಾಗಿರಬೇಕು. ಯಾರ್ ಬಾವಾ? ಡಾಕ್ಟರ್ ಮಾಡಿದ್ದಾರೆ. ಹಲೋ ಡಾಕ್ಟರ್. ಫೋನ್ ಮಾಡ್ತೀನಿ ಅಂದಿದ್ರಲ್ಲ ದೇವಾಂಶ್, ಯಾಕೆ ಮಾಡಲಿಲ್ಲ? ಕಾರ್ಯ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಡಾಕ್ಟರ್. ನೀವು ಬೆಳಗ್ಗೆನೆ ಬಂದ್ಬಿಡಿ. ಈ ಸಲ ನಾನ್ ಬರೋದಿಲ್ಲ ದೇವಾಂಶ್, ನೀವೇ ವೈದೇಹಿನ ಕರ್ಕೊಂಡು ಹಾಸ್ಪಿಟಲಿಗೆ ಬನ್ನಿ. ನಾಳೆ ಸ್ಕ್ಯಾನ್ ಮಾಡಿ ಬೇಬಿ ಗ್ರೋತ್ ಅಬ್ಸರ್ವ್ ಮಾಡಬೇಕು. ಸರಿ ಡಾಕ್ಟರ್, ನಾಳೆ ಬೆಳಗ್ಗೆನೆ ಬಂದ್ಬಿಡ್ತೀವಿ. ಓಕೆ ದೇವಾಂಶ್. ಅಷ್ಟು ನೀಟಾಗಿ ಪ್ಲಾನ್ ಮಾಡಿದ್ರು ಅದು ಹೇಗೆ ಮಿಸ್ ಆಯ್ತೋ ಗೊತ್ತಾಗ್ತಿಲ್ಲ. ಲಾಸ್ಟ್ ಮಿನಿಟಲ್ಲಿ ವೈದೇಹಿ ದೇವಾಂಶನ ಕಾಪಾಡೋದು ಅಂದ್ರೇನು? ಏನು ಶಕ್ತಿ ಇರೋ ಹಾಗೆ ಅನಿಸ್ತಿದೆ ಊರ್ಮಿಳಾ. ಶಕ್ತಿನಾ? ಹೌದು, ದೇವಾಂಶ್ನ ನೀರಲ್ಲಿ ಮುಳುಗಿಸಿ ಸಾಯಿಸೋ ವಿಷಯನ ಮೊದ್ಲೇ ತಿಳ್ಕೊಂಡಿದ್ದಾಳೆ. ಆಗಾಗ ನಾವ್ ಏನೇ ಪ್ಲಾನ್ಗಳು ಮಾಡಿದ್ರು ದೇವಾಂಶ್ನ ಕಾಪಾಡ್ಕೋತಿದ್ದಾಳೆ.
ನೋಡ್ತಿದ್ರೆ ಏನೋ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಊರ್ಮಿಳಾ. ಏನ್ ಮಾತಾಡ್ತಿದ್ದೀರಾ ಅತ್ತೆ? ಅರ್ಥನೇ ಇಲ್ದೆ. ಅತ್ತೆ ಸಾವನ್ ಹತ್ರದಿಂದ ನೋಡಿದ್ದಕ್ಕೆ ಅವ್ರಿಗೆ ಏನ್ ಮಾತಾಡ್ತಿದೀವಿ ಅನ್ನೋದು ಅರ್ಥ ಆಗ್ತಿಲ್ಲ. ಇಲ್ನೋಡಿ ಅತ್ತೆ, ಏನೋ ಅದೃಷ್ಟ ಚೆನ್ನಾಗಿತ್ತು, ಅವಳು ಗೂಳಿ ನೋಡಿದ್ಲು, ಕಾಪಾಡಿದ್ಲು ಅಷ್ಟೇ. ಯಾವ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಯಾವ ಭಯನ ನಾವು ಹುಟ್ಸೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದೀವೋ ಆ ಭಯ ಹುಟ್ಟೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಅದೇ ತಾನೇ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ನಡೆಯೋದಕ್ಕೆ ಕಾರಣ ವೈದೇಹಿ ಹೊಟ್ಟೆಲಿರೋ ಮಗುನೇ ಅಂತ ಅಕ್ಕ ಅತ್ತೆ ನಂಬ್ತಿದಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಈಸಿಯಾಗಿ ಅವ್ರು ನಂಬಲ್ಲ ಅತ್ತೆ. ಯಾಕಂದ್ರೆ ವೈದೇಹಿ ಈ ಮನೆಗೆ ಸೊಸೆ ಮಾತ್ರ ಅಲ್ಲ, ಮೊಮ್ಮಗಳು ಕೂಡ. ಜೊತೆಗೆ ಮನೆ ವಾರಸ್ದಾರನ್ ಬೇರೆ ಹೊತ್ತಿದ್ದಾಳೆ. ಆ ವಾರಸ್ದಾರನ್ ಮೇಲೆ ಆರೋಪ ಹೊರಿಸೋದು ಅಷ್ಟು ಸುಲಭ ಅಲ್ಲ. ಮತ್ತೀಗೇನ್ ಮಾಡೋದು? ನೀರಿನ ಮೇಲೆ ಬೆರಳಿಂದ ಗೀಟ್ ಎಳಿತೀವಿ, ಕಾಣಿಸುತ್ತಾ? ಕಾಣಿಸಲ್ಲ. ಆದ್ರೆ ನಾನ್ ಸ್ಟಾಪ್ ಬೆರಳನ್ನ ಹಾಗೇ ತಿರುಗಿಸ್ತಾ ಇದ್ರೆ ಆವಾಗ ಕಾಣಿಸುತ್ತೆ ನೋಡು. ನಾವ್ ಮಾಡ್ಬೇಕಾಗಿರೋದು ಕೂಡ ಅದೇ. ಅವ್ರು ನಮ್ಮನ್ನ ನಂಬೋವರೆಗೂ ಸ್ವಲ್ಪನೂ ಗ್ಯಾಪ್ ಕೊಡದೇ ಇರೋ ಹಾಗೆ ಈ ತರ ಘಟನೆಗಳನ್ನ ಸೃಷ್ಟಿಸ್ತಾನೇ ಇರಬೇಕು. ನಿಜಾನೇ. ಈ ಸರಿ ನಾವು ಮಾಡೋ ಪ್ಲ್ಯಾನು ಜಬರ್ದಸ್ತಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಖಂಡಿತ ಮಿಸ್ ಆಗಬಾರ್ದು. ಮತ್ತೆ ಆ ಗೂಳಿ ಗೀಳಿ ಅಂತ ಪ್ಲಾನ್ ಮಾಡ್ಬೇಡ. ಮಾಡಿದ್ರು ನನ್ನನ್ ಮಾತ್ರ ಅಲ್ಲಿ ನಿಲ್ಲಿಸ್ಬೇಡ. ಅಮ್ಮ, ಅದೇನೋ ಗೊತ್ತಾಗ್ದೆ ಆಗೋಯ್ತಮ್ಮ, ಬಿಟ್ಬಿಡು. ಏನ್ ಬಿಟ್ಬಿಡೋದು? ಆ ಬಟ್ಟೆ ನಿನ್ ಮೇಲ್ ಬಿದ್ದಿದ್ರೆ ನಿನಗ್ ಗೊತ್ತಾಗ್ತಿತ್ತು. ಅಮ್ಮ, ನಾನೇನೋ ಬೇಕು ಅಂತ ಮಾಡ್ದೆ ಅನ್ನೋ ಥರ ಹೇಳ್ತಾ ಇದೆಯಲ್ಲ. ಈ ಥರ ಪ್ಲ್ಯಾನ್ ಮಾಡಿದಾಗ ಒಂದೊಂದ್ಸಲಿ ರಿವರ್ಸ್ ಆಗಿ ನಮಗೆ ಉಲ್ಟಾ ಹೊಡೆಯುತ್ತೆ. ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಸಾಕ್ ಮಾಡಿ ನಿಮ್ ತಾಯಿ ಮಗನ್ ಗಲಾಟೆನ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚಿಸೋಣ. ಮಾಡೋದಕ್ಕೆ ಏನೂ ಇಲ್ಲ. ಈ ಸಲಿ ಕೊಡೋ ಏಟು ಹೇಗಿರಬೇಕು ಅಂದರೆ ಅದಕ್ಕೆ ಕಾರಣ ವೈದೇಹಿ ಹೊಟ್ಟೆಲಿರೋ ಮಗುನೇ ಅಂತ ನಂಬಿ ದೊಡ್ಡಮ್ಮ ಮತ್ತೆ ಇಂದು ಅಜ್ಜಿನೇ ಮಗುನ್ ತೆಗೆಸ್ಬಿಡು ಅಂತ ಬಲವಂತ ಮಾಡಬೇಕು. ಅದು ಕನ್ಸಲ್ಲೂ ಆಗೋದಕ್ಕೆ ನಾನು ಬಿಡಲ್ವೋ. ನೀವೆಷ್ಟೇ ಕುತಂತ್ರ ಮಾಡಿದ್ರೂ ನಿಮ್ಮ ನೆರಳು ಹಾಗೆ ನಿಮ್ಮ ಹಿಂದೆನೇ ಇದ್ದು ನೀವು ಮಾಡೋ ಕುತಂತ್ರನ ನಿಮ್ಮ ಹಿಂದೆ ಇದ್ದು ಗಮನಿಸ್ತಾ ಇರ್ತೀನಿ. ನೀವು ಮಾಡೋ ಪ್ರತಿಯೊಂದನ್ನು ನಿಮಗೆ ತಿರುಗುಬಾಣ ಆಗೋ ಥರ ಮಾಡ್ತೀನಿ. ನಿಮ್ಮ ಯೋಜನೆಗೆ ನೀವೇ ಬಲಿ ಆಗೋ ಹಾಗೆ ಮಾಡ್ತೀನಿ. ಆ ಭ್ರೂಣನ ಕರಗಿಸೋದಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇ ನೀವು ಭಯಪಟ್ಟು ನಡ್ಗೋ ಹಾಗೆ ಮಾಡ್ತೀನಿ. ನನ್ನ ವಂಶದ ಕುಡಿನ ಕಾಪಾಡ್ತೀನಿ. ಏನ್ ವೈದೇಹಿ, ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮನೆ ಪರಿಸ್ಥಿತಿ ನಿಮಗೆ ಗೊತ್ತಲ್ವಾ ಡಾಕ್ಟರ್? ಗೊತ್ತು ದೇವಾಂಶ್. ಒಂದೇ ಮನೇಲಿ 2 ಸಾವನ್ನ ತಡ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ಅದರ ಪ್ರಭಾವ ಹೊಟ್ಟೆಲಿರೋ ಮಗು ಮೇಲೆ ಬೀಳ್ಬಾರ್ದಲ್ವಾ? ನಾನು ಅದೇ ಹೇಳ್ತಾ ಇದ್ದೀನಿ ಡಾಕ್ಟರ್. ವೈದೇಹಿ, ಕೇಳಿಸ್ಕೊಂಡಿಲ್ಲ ಡಾಕ್ಟರ್ ಏನು ಹೇಳಿದ್ರು ಅಂತ? ಓಕೆ ದೇವಾಂಶ್, ಒಂದ್ಸರಿ ಸ್ಕ್ಯಾನಿಂಗ್ ಮಾಡೋಣ. ತಾಯಿ ಮಗು ಹೆಲ್ತ್ ಕಂಡೀಷನ್ ಹೇಗಿದೆಯೋ ನೋಡಿ ಹೇಳ್ಬೋದು. ಆಗ್ಲಿ ಡಾಕ್ಟರ್. ಇಲ್ಲಿ ಸೈನ್ ಹಾಕಿ ಸರ್. ದೇವಾಂಶ್, ಫಾರ್ಮಾಲಿಟೀಸ್ ಎಲ್ಲ ಏನೂ ಬೇಕಿಲ್ಲ. ಮೊದಲು ಸ್ಕ್ಯಾನಿಂಗ್ ಮಾಡು ಸಿಸ್ಟರ್. ಸರಿ ಮೇಡಮ್, ಬನ್ನಿ. ಬಾ. ಸರ್, ನೀವಿಲ್ಲೇ ಇರಿ. ನೀವು ಬನ್ನಿ ಮೇಡಮ್. ನನ್ ಮಗು ಹೇಗಿದೆ ಡಾಕ್ಟರ್?
ಆರೋಗ್ಯವಾಗೇ ಇದೆ ಅಲ್ವಾ ಅದು? ಸ್ಕ್ಯಾನ್ ಮಾಡಿ ಡಾಕ್ಟರ್ ಹತ್ರ ರಿಪೋರ್ಟ್ ಕೊಡ್ತೀನಿ, ಅವರೇ ಹೇಳ್ತಾರೆ. ಸರಿ. ಯಾವ ಮನೇಲಾದರೂ ಮಗು ಹುಟ್ಟಿದೆ ಅಂದರೆ ವಂಶ ಉದ್ಧಾರ ಆಗುತ್ತೆ ಅಂತ ಸಂತೋಷ ಪಡ್ತಾರೆ. ಆದರೆ ನಮ್ಮ ಮನೇಲಿ ಮಾತ್ರ ಮಗು ಯಾಕೆ ಹುಟ್ಟಬೇಕು ಅನ್ನೋ ಥರ ಮಾತಾಡ್ತಿದ್ದಾರೆ. ಅವ್ರ ಮೂಢನಂಬಿಕೆಗಳನ್ನ ಹೇಗೆ ಬದಲಾಯಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಷಯದಲ್ಲಿ ನೀವೇನ್ ಯೋಚಿಸ್ತಿದ್ದೀರೋ ನನಗೊಂದು ಅರ್ಥ ಆಗ್ತಿಲ್ಲತ್ತೆ. ನಾವು ಮಾತ್ರ ಯಾವಾಗ ಏನಾಗುತ್ತೋ ಅಂತ ಪ್ರತಿ ಕ್ಷಣ ಪ್ರಾಣನ ಕೈಯಲ್ಲಿ ಇಟ್ಕೊಂಡು ಬದುಕೋ ಅಂತ ಪರಿಸ್ಥಿತಿಲಿದ್ದೀವಿ. ಹೌದಕ್ಕ, ಈ ಮನೆಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಕ್ಕೆ ಈಗ ಭಾವ ಕೂಡ ಬದುಕಿಲ್ಲ. ಈಗ ಅವ್ರ ಸ್ಥಾನದಲ್ಲಿ ನಿಂತು ನೀನೇ ಏನಾದ್ರೂ ನಿರ್ಧಾರ ಮಾಡ್ಬೇಕು. ಇಲ್ಲ ಅಂದ್ರೆ ಈ ಮನೆ ಸ್ಮಶಾನದ ಹಾಗೆ ಬದಲಾಗತ್ತೆ. ಯಾರಿಗೇನಾಗತ್ತೋ ಗೊತ್ತಿಲ್ಲ. ಏನಾದ್ರೂ ಒಂದು ನಿರ್ಧಾರ ಮಾಡ್ಲೇಬೇಕತ್ತೆ. ಹೀಗೆ ಏನಾದ್ರೂ ಸೈಲೆಂಟ್ ಆಗಿದ್ರೆ ಈ ಮನೆನೇ ಸುಡ್ಗಾಡಾಗೋಗತ್ತೆ. ಅಷ್ಟು ದೊಡ್ಡದಾಗಿ ಏನಾದರೂ ಪ್ಲಾನ್ ಮಾಡ್ತಾ ಇದೀಯಾ? ನಾನ್ ಪ್ಲಾನ್ ಮಾಡೋದು ಅಂದ್ರೆ ಏನು? ಏನ್ ಮಾತಾಡ್ತಿದ್ದೀರಾ ನೀವು? ನೀನೇನು ಮಾತಾಡ್ತಿದ್ದೀಯ ಅಂತ ಮೊದಲು ಹೇಳು. ಹೌದು, ನೀವೇನು ಮಾತಾಡ್ತಿದ್ದೀರಿ ಅಂತ ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ಹಸುಗೂಸ್ನಿಟ್ಕೊಂಡು ಹಸುಗೂಸ್ ಅಲ್ಲ ಲಕ್ಕಿ, ಮನೇಲಿರೋ ಎಲ್ರ ಪ್ರಾಣ ತೆಗಿಯೋಕ್ ಬಂದಿರೋ ಪಾಷಾಣ. ಕಣಿ ಹೇಳೋಳು ಬಂದು ಯಾರಿಗೋ ಒಬ್ಬರಿಗೆ ಪ್ರಾಣಾಪಾಯ ಇದೆ ಅಂತ ಹೇಳಿದ್ಲು. ನಿನ್ನೆ ಏನಾಯ್ತು ಅಂತ ನೋಡಿದ್ರಲ್ಲ, ನನ್ನ ಪ್ರಾಣನೇ ಹೋಗೋದ್ರಲ್ಲಿತ್ತು. ಇವತ್ತಿರೋ ಅದೃಷ್ಟ ನಾಳೆ ಇರಲ್ಲ. ಯಾವುದೋ ಒಂದು ರೂಪದಲ್ಲಿ ಎಲ್ಲರ ಪ್ರಾಣನೂ ಹೋಗುತ್ತೆ. ಕಣ್ಮುಂದೆ ಇಷ್ಟೆಲ್ಲ ನಡೀತಿದ್ರು ಇನ್ನೂ ನಂಬಲ್ಲ ಅಂದ್ರೆ ಏನ್ ಮಾಡೋದು? ಜೊತೆಗೆ ಎಚ್ಚರಿಕೆಯಿಂದ ಇರ್ಬೇಕು ಅಂತ ಹೇಳ್ತಾ ಇದ್ರು. ನೀನೇ ಏನೋ ಮಾಡಿದ್ಯಾ ಅಂತ ನನ್ ಬಗ್ಗೆ ಅನುಮಾನ ಪಡ್ತಿದ್ದೀರಾ. ಹೌದು, ಇಲ್ಲಿ ನಮ್ಮ ಪ್ರಾಣ ಹೋಗುತ್ತೆ ಅಂತ ನಾವು ಒದ್ದಾಡ್ತಾ ಇದ್ರೆ ಅಲ್ಲಿ ಅವರು ಆ ಪ್ರಾಣ ತೆಗೆಯೋ ಮಗು ಹುಷಾರಾಗಿರ್ಲಿ ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅಂದ್ರೆ ಏನ್ ನಿಮ್ಮೆಲ್ಲರೂ ಉದ್ದೇಶ? ಆ ಮಗುನೇ ಬೇಡ ಅಂತಿದ್ದೀರಾ? ಅಷ್ಟಕ್ಕೂ ನಿಮ್ಮ ಉದ್ದೇಶ ಏನು ಅಂತ ಮೊದಲು ಹೇಳಿ. ಮನೇಲಿರೋರು ಎಲ್ಲರೂ ಪ್ರಾಣ ಹೋದ್ರೂ ಪರವಾಗಿಲ್ವಾ ನಿಮ್ಗೆ? ನಿಮ್ಮ ಕೆಲಸಕ್ಕೆ ಬಾರದ ಆಲೋಚನೆಗಳಿಗೆ, ಭಯಕ್ಕೆ ಆ ಮಗುನ ಬಲಿ ಕೊಡಬೇಡಿ ಅಂತ ಹೇಳ್ತಿದ್ದೀನಿ. ಬಲಿ ಆಗ್ತಿರೋದು ನಾವು. ಅರ್ಥ ಆಗ್ತಿಲ್ವಾ ನಿಮ್ಗೆ? ಆ ಮಗು ಬದುಕಿದ್ರೆ ನಾವೆಲ್ಲರೂ ಸತ್ತೋಗ್ತೀವಿ. ಹೋದ್ರೂ ಏನ್ ನಷ್ಟ ಇಲ್ಲ. ಏನ್ ಹೇಳಿದ್ರಿ? ಹೋದ್ರೂ ಏನು ನಷ್ಟ ಇಲ್ವಾ? ಅತ್ತೆ, ನಿಮ್ ಮಗ ಏನ್ ಹೇಳ್ತಿದಾರೆ ಅಂತ ಕೇಳಿಸ್ಕೊಂಡ್ರಲ್ವಾ? ಅಜ್ಜಿ, ಕೇಳ್ತಾ ಇದ್ದೀರಾ? ನಾನ್ ಸತ್ರು ಪರವಾಗಿಲ್ವಂತೆ ನಿಮ್ ಮೊಮ್ಮಗಂಗೆ. ಯಾವಾಗ ನೀವು ಈ ವೀಲ್ ಚೇರಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆದ್ರೋ ಅವತ್ತೇ ಇದ್ರೂ ಇಲ್ದೇ ಇರೋ ಹಾಗಾಯ್ತು ನನ್ನ ಜೀವನ. ಇವಾಗ ಹೊಸ್ದಾಗಿ ಸಾಯೋದಕ್ಕೆ ಭಯ ಪಡ್ತಿಲ್ಲ. ಆದ್ರೆ ನಮಗ್ ಶಾಪ ಕಾಡ್ತಿದೆ. ಕುಟುಂಬಕ್ಕೆ ಏನಾಗುತ್ತೋ ಅಂತ ಮಾವ ಯಾವಾಗ್ಲೂ ಭಯ ಪಡ್ತಿದ್ರಲ್ವಾ, ಅದನ್ನೇ ಯೋಚಿಸ್ತಾ ಇದ್ದೀನಿ.